ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾಯಿದ್ದೀನಿ ಪೈನಾಪಲ್ ಕೇಕು. ಈ ರೀತಿ ನೀವು ಕೇಕು ಮನೆಯಲ್ಲಿ ಮಾಡಿದ್ರೆ ಬೇಕರಿಯಿಂದ ಹೊರಗಡೆಯಿಂದ ತರೋದೇ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ. ಇದಕ್ಕೆ ನಾನು ಬಾಂಬೆ ರವಾನ 1 ಕಪ್ ತೊಗೊಂಡಿದ್ದೀನಿ, 1 ಕಪ್ಪು ಹಾಲು, ಅರ್ಧ ಕಪ್ದಷ್ಟು ಸಕ್ಕರೆ, ಅರ್ಧ ಕಪ್ದಷ್ಟು ತುಪ್ಪ ಅಥವಾ ಬಟರ್ ತೊಗೊಳ್ಳಿ. ನಾನಿಲ್ಲಿ ಫುಡ್ ಕಲರ್ ತೊಗೊಂಡಿದ್ದೀನಿ. ಫುಡ್ ಕಲರು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ದಾಲ್ಚಿನ್ನಿ ಮತ್ತು 1 ಟೀ ಸ್ಪೂನಷ್ಟು ನಮಗೆ ಬೇಕಿಂಗ್ ಸೋಡಾ ಬೇಕಾಗುತ್ತೆ, ಮತ್ತು ಪೈನಾಪಲ್ ಹಣ್ಣು. ಮೊದಲಿಗೆ ನಾವು ಒಂದು ಮಿಕ್ಸಿ ಜಾರ್ ಒಳಗೆ ಕಟ್ ಮಾಡಿರುವಂತಹ ಪೈನಾಪಲ್ ಹಾಕಿಬಿಟ್ಟು ನಾವು ಜ್ಯೂಸ್ ಮಾಡ್ಕೊಳ್ಳೋಣ. ನಾವು ಈ ಜ್ಯೂಸನ್ನ ಫಿಲ್ಟರ್ ಮಾಡಿಕೊಂಡು 1 ಕಪ್ದಷ್ಟು ತೊಗೋಬೇಕಾಗತ್ತೆ. 1 ಕಪ್ಪು ರವೆ ಇತ್ತಂದರೆ 1 ಕಪ್ಪಷ್ಟು ನಾವು ಜ್ಯೂಸ್ ತೊಗೋಬೇಕಾಗತ್ತೆ. ಅದೇ ಮಿಕ್ಸಿ ಜಾರ್ ಒಳಗೆ ಸಕ್ಕರೆ ಮತ್ತು ಚಕ್ಕೆನ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ಳಿ. ಚಕ್ಕೆ ಕೂಡ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಪೈನಾಪಲಲ್ಲಿ. ನೀವು ಬೇಕಾದರೆ ಏಲಕ್ಕಿ ಕೂಡ ಹಾಕ್ಕೋಬಹುದು, ಇಲ್ಲಾಂದರೆ ಎಸೆನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಎಸೆನ್ಸ್ ಹಾಕ್ತಾಯಿಲ್ಲ. ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ, ಅದರೊಳಗೆ ಸಣ್ಣ ಬಾಂಬೆ ರವೆ ಇರುತ್ತಲ್ಲ ಅದನ್ನು ಹಾಕಿಬಿಟ್ಟು ಅದರೊಳಗೆ ಜ್ಯೂಸ್ ಹಾಕ್ಕೊಳ್ಳಿ. ಜ್ಯೂಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಾವು ಪೈನಾಪಲ್ಲು ಮಿಕ್ಸಿ ಮಾಡಿದ್ಮೇಲೆ ಫಿಲ್ಟರ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಪೈನಾಪಲ್ದಲ್ಲಿರುವ ಕಣಗಳು ಕೇಕ್ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಕ್ಕೊಳ್ಳುತ್ತೆ. ಅದಕ್ಕೆ ನಾನು ಇಲ್ಲಿ ಫಿಲ್ಟರ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನೀವು ಕೂಡ ಫಿಲ್ಟರ್ ಮಾಡಿಕೊಂಡು ತೊಗೊಳ್ಳಿ. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇಲ್ಲಿ ಜ್ಯೂಸ್ ಹಾಕಿದ ಮೇಲೆ ನಾವು ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲಿಗೆ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಸಿ ಆದಮೇಲೆ ನೋಡಿಕೊಂಡು ಹಾಲು ಹಾಕಬೇಕಾಗತ್ತೆ. ಯಾಕಂದರೆ ನಾವು ಪೈನಾಪಲ್ ಜ್ಯೂಸು ತೆಳ್ಳಗಿರುತ್ತಲ್ವ, ಅದಕ್ಕೋಸ್ಕರ ನಾವು ಹಾಲು ಕಡಿಮೆ ಹಾಕಬೇಕಾಗತ್ತೆ. ನೀವು ಬೇಕಾದರೆ ಮೊಸರು ಕೂಡ ಹಾಕ್ಕೋಬಹುದು. ಇವಾಗ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಳ್ಳಿ. ಫುಡ್ ಕಲರು ಟೋಟಲಾಗಿ ಆಪ್ಷನಲ್ ಇದೆ. ನಾನು ಪೈನಾಪಲ್ ಕಲರ್ ಬರಬೇಕಂತ ಹೇಳಿಬಿಟ್ಟು ಯೆಲ್ಲೋ ಫುಡ್ ಕಲರ್ನ ಹಾಕ್ತಾಯಿದ್ದೀನಿ. ನೀವು ಫುಡ್ ಕಲರ್ ಇರಲಿಲ್ಲ ಅಂದರೆ ಅರಿಶಿನ ಕೂಡ ಹಾಕ್ಕೋಬೋದು. ಇವಾಗ ಪುಡಿ ಮಾಡಿರುವಂಥ ಚಕ್ಕೆ ಮತ್ತು ಸಕ್ಕರೆನ ಹಾಕ್ಕೊಳ್ಳಿ. ಸಕ್ಕರೆ ಕಡಿಮೆ ಜಾಸ್ತಿ ಕೂಡ ಹಾಕ್ಕೋಬಹುದು. ಪೈನಾಪಲ್ ತುಂಬ ಸ್ವೀಟ್ ಇತ್ತು ಅಂದರೆ ಸಕ್ಕರೆ ಕಡಿಮೆ ಹಾಕ್ಕೊಳ್ಳಿ, ತುಂಬ ಹುಳಿ ಇತ್ತು ಅಂದರೆ ಸಕ್ಕರೆ ಜಾಸ್ತಿ ಹಾಕ್ಕೊಳ್ಳಿ. ನೀವು ಸಕ್ಕರೆ ಬೇಡ ಅಂದರೆ ಬೆಲ್ಲ ಕೂಡ ಹಾಕ್ಕೋಬಹುದು. ಆಮೇಲೆ ಇದನ್ನು 30 ನಿಮಿಷದವರೆಗೂ ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. ನಾನಿಲ್ಲಿ ಪೈನಾಪಲ್ ಜಾಮ್ನ ಮಾಡ್ತಾಯಿದ್ದೀನಿ, ಅಂದರೆ ಕೇಕಿಗೆ ಮೇಲ್ಗಡೆ ಹಾಕೋದಕ್ಕೋಸ್ಕರ. 1 ಕಪ್ಪಷ್ಟು ನಾನು ಪೈನಾಪಲ್ ತಗೊಂಡು ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಮಿಕ್ಸಿ ಮಾಡಿಬಿಟ್ಟು ಅದನ್ನು ಜರಡಿ ಮಾಡಿ ಒಂದು ಕಡಾಯಿ ಒಳಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಬಿಸಿ ಆದಮೇಲೆ ಇದರೊಳಗೆ 1/4 ಕಪ್ದಷ್ಟು ಸಕ್ಕರೆ ಹಾಕಿಬಿಟ್ಟು ತಿರ್ಗ ನಾವು ಕುದಿಲಿಕ್ಕೆ ಬಿಡಬೇಕಾಗತ್ತೆ. ಹೋಮ್ ಮೇಡು ಪೈನಾಪಲ್ ಜಾಮ್ ರೆಡಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ಬೇಕಾದರೆ ನೀವು ಫ್ಲೇವರ್ ಕೂಡ ಹಾಕ್ಕೋಬೋದು. ಎಸೆನ್ಸ್ ಇತ್ತಂದರೆ ಎಸೆನ್ಸು ಕೂಡ ಹಾಕ್ಕೊಳ್ಳಿ. ಇದು ಟೋಟಲ್ ಆಗಿ ಜಾಮ್ ರೆಡಿ ಆಗಲಿಕ್ಕೆ 7 ರಿಂದ 8 ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ನಾವು ಕಂಟಿನ್ಯೂ ಆಗಿ ಈ ರೀತಿ ಕಲಿಸ್ತಾನೆ ಇರಬೇಕಾಗತ್ತೆ, ಇಲ್ಲ ಅಂತಂದರೆ ತಳ ಹಿಡಿಯುತ್ತೆ, ಸೀದು ಹೋಗುತ್ತೆ. ನಾನು ಇಲ್ಲಿ ಕೂಡ ಸ್ವಲ್ಪ ಫುಡ್ ಕಲರ್ ಹಾಕಿದ್ದೀನಿ, ಇದು ಕೂಡ ಪೂರ್ತಿಯಾಗಿ ಆಪ್ಷನಲ್ ಇದೆ. ನಾವು ಈ ರೀತಿ ಸಿರಪ್ ಅಥವಾ ಜಾಮ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತಂದರೆ ಕೇಕ್ ಮೇಲೆ ಹಾಕಿದ್ರೆ ಯಾವುದೇ ರೀತಿ ನಾವು ಕ್ರೀಮ್ ಹಾಕೋದು ಅವಶ್ಯಕತೆ ಇರಲ್ಲ. ಟೇಸ್ಟಿ ಕೂಡ ಮತ್ತು ಹೆಲ್ದಿ ಕೂಡ. ಹೋಮ್ ಮೇಡ್ ಇರೋದ್ರಿಂದ ನಾವು ಕ್ರೀಮು ಬೆಳೆಸ್ತಾ ಇಲ್ಲ. ನೀವು ಈ ರೀತಿ ಜಾಮ್ ರೆಡಿ ಮಾಡಿಬಿಟ್ಟು ಚಪಾತಿ ಜೊತೆ ಪೂರಿ ಜೊತೆ ಮಕ್ಕಳಿಗೆ ಸರ್ವ್ ಮಾಡಬಹುದು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ಇಲ್ಲಿ ನೋಡಿ, ಇಷ್ಟು ಗಟ್ಟಿ ಇರಲಿ, ತುಂಬ ಗಟ್ಟಿ ಏನು ಮಾಡೋದು ಬೇಡ. ತುಂಬ ಗಟ್ಟಿ ಮಾಡಿದ್ರೆ ಆಮೇಲೆ ನಾವು ಕೇಕ್ ಮೇಲೆ ಹಾಕೋದಕ್ಕೆ ಆಗಲ್ಲ. ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಟೈಮ್ ನೋಡಿಕೊಂಡು ಮಾಡ್ಕೊಳ್ಳಿ. 7 ರಿಂದ 8 ನಿಮಿಷದವರೆಗೆ
ಆಗುತ್ತೆ. ಈ ಜಾಮ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದನ್ನು ಆಮೇಲೆ ಯೂಸ್ ಮಾಡೋಣ. ಕೇಕ್ ಬ್ಯಾಟರ್ನ ರೆಡಿ ಮಾಡಿದ್ವಲ್ಲ, ಅದರೊಳಗೆ ನಾವು 2 ಟೀ ಸ್ಪೂನಷ್ಟು ಗೋಧಿ ಹಿಟ್ಟು ಹಾಕಿಬಿಟ್ಟು ಕಲಿಸ್ಕೊಳ್ಳೋಣ. ಗೋಧಿ ಹಿಟ್ಟು ಹಾಕೋದ್ರಿಂದ ಬೈಂಡಿಂಗು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕೇಕು ಕೂಡ ಉಬ್ಬುತ್ತೆ. ನಾವು ಯಾವ ಪಾತ್ರೆಯಲ್ಲಿ ಕೇಕ್ನ ಮಾಡ್ತಾ ಇದ್ದೀವಿ ಆ ಪಾತ್ರೆ ಅಥವಾ ಬಾಕ್ಸ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಗೋಧಿ ಹಿಟ್ಟು ಅಥವಾ ಮೈದಾನ ಹಾಕಿಬಿಟ್ಟು ಈ ಮೋಲ್ನ ಗ್ರೀಸ್ ಮಾಡ್ಕೋಬೇಕಾಗತ್ತೆ. ಗ್ರೀಸ್ ಮಾಡೋದ್ರಿಂದ ಏನಾಗತ್ತಂದರೆ ನಾವು ಕೇಕ್ ಬೇಕಾದಮೇಲೆ ಕೇಕು ಬಿಡಿಸ್ಬೇಕಾದ್ರೆ ಆ ಪಾತ್ರೆಗೆ ಅಂಟ್ಕೊಳ್ಳಲ್ಲ, ಬೇಗ ಬಿಟ್ಕೊಳ್ಳುತ್ತೆ. ಗೋಧಿ ಹಿಟ್ಟು ಹಾಕಿ ಕಲಿಸಾದ್ಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ನಾವು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀವಿ. ಬೇಕಿಂಗ್ ಪೌಡರ್ ಹಾಕಿದ್ಮೇಲೆ ತುಂಬ ಹೊತ್ತು ಬಿಡಬಾರ್ದು. ಇಮ್ಮಿಡಿಯೇಟಾಗಿ ನಾವು ಇದನ್ನು ಕಲಿಸ್ಬಿಟ್ಟು ಸ್ವಲ್ಪ ಸೋಡಾ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು 1/4 ಚಮಚದಷ್ಟು ಸೋಡಾ ಹಾಕ್ಕೊಳ್ಳಿ, ಅಡುಗೆ ಸೋಡಾನ. ತುಂಬ ಹೊತ್ತು ಕಲಸಕ್ಕೆ ಹೋಗಬೇಡಿ. ನಾನು ಕುಕ್ಕರ್ ಆ ಕಡೆಗೆ ಪ್ರೀ ಹೀಟ್ ಮಾಡಲಿಕ್ಕೆ ಮೊದಲೇ ಇಟ್ಟಿದ್ದೀನಿ. ನಾನು ಕುಕ್ಕರಲ್ಲಿ ಕೇಕ್ ಮಾಡ್ತಾ ಇರೋದ್ರಿಂದ ಈ ಮಿಶ್ರಣವನ್ನು ಎಲ್ಲ ಮೋಲ್ಡಲ್ಲಿ ಹಾಕಿಬಿಟ್ಟು ಈ ರೀತಿ ಸ್ವಲ್ಪ ಆ ಮೋಲ್ಡನ್ನು ತಟ್ಕೊಳ್ಳಿ. ಇದರಿಂದ ಏನಾಗುತ್ತೆ, ಎಲ್ಲ ಕಡೆ ಮಿಶ್ರಣ ಹರಡುತ್ತೆ. ಲೋ ಫ್ಲೇಮಲ್ಲಿ ನಾವು ಪ್ರೀ ಹೀಟು ಮಾಡಬೇಕಾಗತ್ತೆ ಕುಕ್ಕರ್ನ. ಆ ಒಂದು ಕುಕ್ಕರ್ ತೊಗೊಳ್ಳಿ, ಅದರೊಳಗೆ ಒಂದು ಸ್ಟ್ಯಾಂಡ್ ಹಾಕಿಬಿಟ್ಟು ಪ್ರೀ ಹೀಟ್ ಮಾಡ್ಕೊಳ್ಳಿ. ಆಮೇಲೆ ಈ ಬ್ಯಾಟರ್ನ ತುಂಬಿರುವಂಥ ಮೋಲ್ನ ಅದರೊಳಗೆ ಇಡಿ, ಹುಷಾರಾಗಿ ಇಡಿ, ತುಂಬ ಕುಕ್ಕರು ಕಾದಿರತ್ತೆ. ಆಮೇಲೆ ಲಿಡ್ ಹಾಕಬೇಕಾದ್ರೆ ಗ್ಯಾಸ್ಕೆಟ್ನ ತೆಗೆದುಬಿಟ್ಟು ನೀವು ಲಿಡ್ ಹಾಕ್ಕೊಳ್ಳಿ. 30 ನಿಮಿಷದವರೆಗೂ ಇದನ್ನು ತೆಗೆದು ನೋಡಬೇಡಿ, ಲೋ ಫ್ಲೇಮಲ್ಲೇ ಇರಲಿ. 30 ನಿಮಿಷ ಆದಮೇಲೆ ತೆಗೆದು ನೋಡಿ. ಟೋಟಲಾಗಿ 45 ನಿಮಿಷ ಬೇಕಾಗತ್ತೆ ಈ ಕೇಕು ಬೇಕಾಗಲಿಕ್ಕೆ. 45 ನಿಮಿಷದ ನಂತರ ನೋಡಿ ಕೇಕು ಎಷ್ಟೊಂದಾಗಿ ಬೇಕಾಗಿದೆ. ನಿಧಾನವಾಗಿ ಈ ರೀತಿ ಕೇಕ್ನ ಬಿಡಿಸ್ಕೊಳ್ಳಿ. ಒಂದು ಪ್ಲೇಟ್ಗೆ ಹಾಕ್ಕೊಳ್ಳಿ. ನಾವು ಆಗಲೇ ಜಾಮ್ ಕೂಡ ರೆಡಿ ಮಾಡಿದ್ದೀವಿ, ಅದನ್ನು ಕೂಡ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀವಿ. ಇಲ್ಲಿ ನೋಡಿ ಕೇಕು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೀವು ಬೇಕಾದರೆ ಸೆಂಟ್ರಿಂದ ಕಟ್ ಮಾಡಿಬಿಟ್ಟು ಲೇಯರ್ ಕೂಡ ಮಾಡ್ಕೋಬಹುದು. ಇಲ್ಲಿ ನೋಡಿ ನಾವು ಮಾಡಿರುವಂತಹ ಪೈನಾಪಲ್ ಜಾಮ್ ಕೂಡ ರೆಡಿಯಾಗಿದೆ. ಕೇಕು ತಣ್ಣಗಾದ ಮೇಲೇ ನಾವು ಈ ಜಾಮು ಹಾಕಬೇಕಾಗತ್ತೆ. ನನ್ನ ಹತ್ರ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇತ್ತು, ಅದನ್ನು ಸ್ವಲ್ಪ ಮೆಲ್ಟ್ ಮಾಡ್ಕೊಂಡಿದ್ದೀನಿ. ಅದರೊಳಗೆ ಸ್ವಲ್ಪ ಹಾಲು ಮತ್ತು ತುಪ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದೇ ರೀತಿ ಚಾಕ್ಲೇಟ್ ಕೂಡ ತೊಗೋಬೋದು. ಡಾರ್ಕ್ ಚಾಕ್ಲೇಟ್ ಇರಲಿಲ್ಲ ಅಂದರೆ ನೀವು ಡೈರಿ ಮಿಲ್ಕ್ ಕೂಡ ಮೆಲ್ಟ್ ಮಾಡಿಬಿಟ್ಟು ಹಾಕ್ಕೋಬಹುದು. ನೀವು ಯಾವುದೇ ರೀತಿ ಚಾಕ್ಲೇಟ್ ಮೆಲ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ ಫ್ಲೇಮಲ್ಲಿ ಮಾಡಬಾರ್ದು, ಡಬಲ್ ಬಾಯ್ಲಿಂಗಲ್ಲಿ ಮಾಡ್ಕೋಬೇಕಾಗತ್ತೆ. ಚಾಕ್ಲೇಟ್ ಮೆಲ್ಟ್ ಮಾಡಬೇಕಾದ್ರೆ ಒಂದು ಬಿಸಿ ಮಾಡಲಿಕ್ಕೆ ಪಾತ್ರೆ ಇಡಿ, ಅದರೊಳಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇನ್ನೊಂದು ಪಾತ್ರೆಯೊಳಗೆ ಚಾಕ್ಲೇಟ್ನ ಹಾಕಿಬಿಟ್ಟು ಅದನ್ನು ಮೆಲ್ಟ್ ಮಾಡ್ಕೋಬೇಕಾಗತ್ತೆ. ಡೈರೆಕ್ಟಾಗಿ ನಾವು ಚಾಕ್ಲೇಟ್ ಮೆಲ್ಟ್ ಮಾಡಿದ್ರೆ ಸೀದ್ ಹೋಗುತ್ತೆ. ಅದಕ್ಕೋಸ್ಕರ ಚಾಕ್ಲೇಟು ಸಿರಪ್ ಕೂಡ ರೆಡಿ ಆಗಿದೆ. ಅದು ರೆಡಿ ಚಾಕ್ಲೇಟ್ ಇರೋದ್ರಿಂದ ಅದರೊಳಗೆ ಶುಗರ್ ಇದೆ ಡಾರ್ಕ್ ಚಾಕ್ಲೇಟಲ್ಲಿ. ಆ ಕೇಕ್ ಮೇಲೆ ಈ ರೀತಿ ಜಾಮ್ನ ಎಲ್ಲ ಕಡೆಗೆ ಹಾಕ್ಕೊಳ್ಳಿ. ಈ ಜಾಮ್ ಒಳಗೆ ನೀವು ಬೇಕಾದರೆ ಕ್ರೀಮ್ ಕೂಡ ಹಾಕ್ಕೊಂಡು ನೀವು ಈ ರೀತಿ ಕೇಕ್ ಮೇಲೆ ಹಾಕ್ಬೋದು. ನೀವು ಈ ರೀತಿ ಜಾಮ್ ಹಾಕಿಬಿಟ್ಟು ಕೇಕು ಗಾರ್ನಿಷ್ ಮಾಡಿದ್ರೆ ಯಾರಿಗೂ ಕೂಡ ಗೊತ್ತಾಗಲ್ಲ ನೀವು ಮನೆಯಲ್ಲಿ ಕೇಕ್ ಮಾಡಿದ್ದೀರಾ ಅಂತ. ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಕೇಕು. ಮೆಜರ್ಮೆಂಟು ಕರೆಕ್ಟಾಗಿ ನೋಟ್ ಮಾಡಿಕೊಂಡು ಮಾಡ್ಕೊಳ್ಳಿ. ನೀವು ಬೇಕಾದರೆ ಈ ರೀತಿ ಚಾಕುವಿನ ಸಹಾಯದಿಂದನೂ ಕೂಡ ಈ ಜಾಮ್ನ ಸ್ಪ್ರೆಡ್ ಮಾಡಬಹುದು, ಇಲ್ಲಾಂದರೆ ಸ್ಪೂನ್ ಸಹಾಯದಿಂದ ಕೂಡ ಮಾಡ್ಕೋಬಹುದು. ಮೆಲ್ಟ್ ಮಾಡಿರುವಂಥ ಚಾಕ್ಲೇಟ್ ಹಾಕ್ಕೊಳ್ಳಿ. ನಿಮಗೆ ಇಷ್ಟ ಇರಲಿಲ್ಲ ಅಂದರೆ ಚಾಕ್ಲೇಟು ಸ್ಕಿಪ್ ಮಾಡ್ಕೋಬಹುದು.
ಇದರೊಳಗೆ ನೀವು ಕೂಡ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಆ ಚಾಕ್ಲೇಟ್ ಒಳಗೆ, ಇಲ್ಲ ಅಂತಂದರೆ ಕೇಕ್ ಮೇಲೆ ಡ್ರೈ ಫ್ರೂಟ್ಸಿಂದನೂ ಕೂಡ ಅಲಂಕಾರ ಮಾಡಬಹುದು. ಇಲ್ಲಾಂದರೆ ಕಟ್ ಮಾಡಿರುವಂಥ ಪೈನಾಪಲ್ನ ಸ್ವಲ್ಪ ಸಕ್ಕರೆ ಪಾಕದಲ್ಲಿ ಅದ್ಬಿಟ್ಟು ಅದನ್ನು ಇಟ್ಟು ಅಲಂಕಾರ ಮಾಡಬಹುದು. ನನ್ನ ಹತ್ರ ಇಲ್ಲಿ ವೈಟ್ ಚಾಕ್ಲೇಟ್ ಕೂಡ ಇತ್ತು, ಅದರಿಂದ ಕೂಡ ಸ್ವಲ್ಪ ನಾನು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್ ಇದೆ. ನೀವು ಬೇಕಾದರೆ ಟೂಟಿ ಫ್ರೂಟಿ ಹಾಕೋಬಹುದು, ಡ್ರೈ ಫ್ರೂಟ್ಸಿಂದ ಅಲಂಕಾರ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಸೆಲಿಬ್ರೇಷನ್ಗೋಸ್ಕರ ಅಥವಾ ಮಕ್ಕಳಿಗೆ ತಿನ್ನೋಗೋಸ್ಕರ ನೀವು ಈ ರೀತಿ ಮನೆಯಲ್ಲೇ ಕೇಕು ರೆಡಿ ಮಾಡ್ಕೋಬಹುದು. ತುಂಬ ಚೆನ್ನಾಗಿ ಕೇಕು ರೆಡಿ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ಹೇಳಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನೋಡಿ, ಕೇಕು ಎಷ್ಟು ಚೆನ್ನಾಗಿ ಆಗಿದೆ. ನೋಡಿದ್ರೆ ಹಾಗೆ ತಿನ್ಬೇಕನ್ಸುತ್ತೆ, ಅಷ್ಟು ಚೆನ್ನಾಗಿ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.